ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಎಫ್ಆರ್ಎಸ್ ಕ್ರಮ ಖಂಡಿಸಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ. ಅಂಗನವಾಡಿ ಕಾರ್ಯಕರ್ತೆಯರ ಮುಖಚರ್ಯೆ ಗುರುತಿಸುವ ಕ್ರಮಕ್ಕೆ ತಡೆ ಹಾಗೂ ಐಸಿಡಿಎಸ್ ಯೋಜನೆ ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಅಂಗನವಾಡಿ ನೌಕರರ ಸಂಘ ನೇತೃತ್ವದಲ್ಲಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಬಸವ ಕಲ್ಯಾಣ ತಾಲೂಕಿನ ಬಸವ ಕಲ್ಯಾಣ ನಗರದಲ್ಲಿ ಇರುವ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಸಲ್ಲಿಸುವ ಮನವಿಗೆ ಸಹಿ ಸಂಗ್ರಹ ಅಭಿಯಾನ ಕೈಗೊಂಡರು. ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಇರುವ ಐಸಿಡಿಎಸ್ ಯೋಜನೆ ಜಾರಿಯಾಗಿ 50 ವರ್ಷಗಳಾಗಿದೆ. ಆದರೆ ಈ ಯೋಜನೆಯನ್ನ ಸರಳೀಕರಿಸಿ ಫಲಾನುಭವಿಗಳನ್ನ ಆಕರ್ಷಿಸಲು ಸರ್ಕಾರ ಕ್ರಮ ರೂಪಿಸಬೇಕಿತ್ತು. ಅದರ ಬದಲಿಗೆ ಸಂಕೀರ್ಣಗೊಳಿಸಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವುದೇ ಸೌಲಭ್ಯ ನೀಡದೆ ಮುಖಚರ್ಯೆ ಗುರುತಿಸುವ ಕ್ರಮ ಅಳವಡಿಸುವುದರಿಂದ ತೊಂದರೆ ಅನುಭವಿಸುವಂತದ್ದಾಗಿದೆ ಎಂದು ಆರೋಪಿಸಿದರು. 2013ರ ಆಹಾರ ಭದ್ರತೆ ಕಾಯ್ದೆ ಪ್ರಕಾರ ಯಾವುದೇ ಫಲಾನುಭವಿ ಹಸಿವಿನಿಂದ ನರಳಬಾರದು ಎಂಬ ಆಶಯಕ್ಕೆ ಹಿನ್ನಡೆಯಾಗಿದೆ. ಅಲ್ಲದೆ ಆಧಾರ್ ಕಾರ್ಡ್ ಇಲ್ಲ ಎಂಬ ಕಾರಣಕ್ಕೆ ಸಬ್ಸಿಡಿ ಮತ್ತು ಉಚಿತವಾಗಿ ಸಿಗುವ ಸೌಲಭ್ಯಗಳಿಂದ ಫಲಾನುಭವಿಗಳು ವಂಚಿತರಾಗಬಾರದು ಎಂಬ ಸುಪ್ರೀಂ ಕೋರ್ಟ್ ಆದೇಶವು ಪಾಲನೆಯಾಗುತ್ತಿಲ್ಲ. ಎಫ್ಆರ್ಎಸ್ ಜಾರಿ ಮೂಲಕ ಫಲಾನುಭವಿಗಳ ಹಕ್ಕನ್ನ ನಿರಾಕರಿಸಲಾಗುತ್ತಿದೆ ಎಂದು ದೂರಿದರು. ಎಫ್ಆರ್ಎಸ್ ಮೂಲಕ ಸಂಗ್ರಹಿಸುವ ಫಲಾನುಭವಿಗಳ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗುತ್ತಿದೆ. ಇದರಿಂದ ಸೈಬರ್ ವಂಚನೆಗಳು ಹೆಚ್ಚಾಗುತ್ತಿವೆ. 60% ತನ್ನ ಪಾಲಿನ ವಂತಿಗೆಯನ್ನ ನೀಡಬೇಕಾದ ಕೇಂದ್ರ ಸರ್ಕಾರ ಎಫ್ಆರ್ಎಸ್ ನಿಬಂಧನೆ ಹಾಕುವ ಮೂಲಕ ತನ್ನ ಪಾಲಿನ ಹಣ ಕಡಿಮೆ ಮಾಡಿಕೊಳ್ಳಲು ಮುಂದಾಗಿದೆ ಎಂದು ದೂರಿದರು. 2018ರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಿಸಬೇಕು, ಫಲಾನುಭವಿಗಳ ಘಟಕದ ವೆಚ್ಚ ಹೆಚ್ಚಿಸುವುದು, ಎಫ್ಆರ್ಎಸ್ ನಿಲ್ಲಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕಪ್ಪು ಪಟ್ಟಿ ಧರಿಸಿ ಕಪ್ಪು ದಿನಾಚರಣೆ ಆಚರಿಸಿದರು. ಬಸವ ಕಲ್ಯಾಣ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಬಸವ ಕಲ್ಯಾಣ. ನಮಸ್ಕಾರ ಪ್ರಿಯ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CIT ತಾಲೂಕು ಸಮಿತಿ ಬಸವ ಕಲ್ಯಾಣ ಇವತ್ತಿನ ದಿವಸ ಒಂದು ಎಫ್ಆರ್ಎಸ್ ಸಲುವಾಗಿ ಈ ದೇಶವ್ಯಾಪ್ತಿ ನಾವು ಹೋರಾಟ ಮಾಡ್ತೇವೆ. ಇಡೀ ಭಾರತ ದೇಶದಲ್ಲಿ ಒಂದು ಮನುಷ್ಯನ ಅಭಿವೃದ್ಧಿ ಆಗಬೇಕಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಏಕೈಕ ಸಂಸ್ಥೆ ಅಂತ ಹೇಳ್ಬೋದು. ಈ ಸಂಸ್ಥೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಇರುತ್ತಾರೆ. ಅದೇ ರೀತಿಯಾಗಿ ICDSಗೆ 50 ವರ್ಷ ಪೂರ್ಣಗೊಳಿಸಿದರೂ ಸಹ ಸರ್ಕಾರ ಒಂದು ಕಾಯ್ದೆದಡಿಗೆ ಒಯ್ತಾ ಇಲ್ಲ. ಈ ಎಫ್ಆರ್ಎಸ್ ಅನ್ನು ಕೇಂದ್ರ ಸರ್ಕಾರ ತಂದಿದೆ. ಈ ಎಫ್ಆರ್ಎಸ್ ಅನ್ನು ವಿರೋಧಿಸಿ ನಾವು ಇವತ್ತು ದೇಶವ್ಯಾಪ್ತಿ ಹೋರಾಟವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಎಫ್ಆರ್ಎಸ್ ಯಾಕೆ ಮಾಡ್ತಾರೆ ಅಂದರೆ ಇದು ಇಡೀ ಒಂದು 0ದಿಂದ 6 ವರ್ಷದ ಮಕ್ಕಳಿಗೆ ಹಿಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಮಕ್ಕಳಿಗೆ ಫುಡ್ ಕೊಡ್ತಾ ಇದ್ದೀವಿ. ಆ ಫುಡ್ 2014ರಲ್ಲಿ 40% ಅನುದಾನ ಕೇಂದ್ರ ಸರ್ಕಾರ ಕಡಿತ ಮಾಡಿದೆ. ಅದನ್ನು ವಿರೋಧಿಸಿ ಈಗೂ ಸಹ ಕೇಂದ್ರ ಸರ್ಕಾರ ಅನುದಾನ ಇನ್ನೂ ಕಡಿಮೆ ಮಾಡಿ ಅಂಗನವಾಡಿ ಕೇಂದ್ರವನ್ನು ತೆಳಮಟ್ಟಕ್ಕೆ ತರಬೇಕೆಂದು ಕೇಂದ್ರ ಸರ್ಕಾರದ ತೀರ್ಮಾನ ಇದೆ. ಆ ವಿಷಯ ನಾವು ಬಿಡೋದಿಲ್ಲ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇಡೀ ಒಂದು ಅಂಗನವಾಡಿ ಕೇಂದ್ರದಲ್ಲಿ
ನಾವು ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಲೊಕೇಶನ್ ಹಾಕಬೇಕು. ಇಡೀ ಅಂಗನವಾಡಿ ಕಾರ್ಯಕರ್ತೆ ಆಗುವಂಥ ಲೊಕೇಶನ್ ಹಾಕಿದ್ಬಿಟ್ಟೆ ಫೋಟೋ ಹಾಕಬೇಕು, ಡೈಲಿ ಟ್ರ್ಯಾಕಿಂಗ್ ಹಾಜರಾತಿ ಹಾಕಬೇಕು, SCM ಹಾಕಬೇಕು, ಆ್ಯಕ್ಟಿವಿಟಿ ಹಾಕಬೇಕು, THR ಹಾಕಬೇಕು, ತೂಕ ಎತ್ತರ ಹಾಕಬೇಕು, ಶಾಲಾ ಪೂರ್ವ ಶಿಕ್ಷಣ ಹಾಕಬೇಕು. FRS ಮಾಡೋಕ್ಕೆ ಓಡಾಡಬೇಕು. ಜನ ಎಲ್ಲ ಯಾಕೆ ಓಡಾಡ್ತಾವೆ ಟೀಚರ್, ಆ ಸಂಧಿ ಈ ಸಂಧಿ ಜನ ಅಂತಾರ. ಅದಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ವೈಫೈ ಹಾಕಿಸ್ಕೊಡ್ಬೇಕು, ಒಳ್ಳೆಯ ಫೋನ್ ಕೊಡಬೇಕು. ನಾವು ಕೆಲಸ ಮಾಡೋಕ್ಕೆ ಏನು ಹೆದರಲ್ಲ. ವೈಫೈ ಇಲ್ದಕ್ಕೆ ವೈಫೈ ಕೊಟ್ಟು ಒಳ್ಳೆಯ ಫೋನ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್